ವೆಲ್ಕಮ್ ಟು ಹೆಲ್ತಿ ಕುಕಿಂಗ್ ದೇಹಾಮೃತ ಚಾನೆಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಗೋಧಿ ಹಾಗೂ ಗೆಣಸನ್ನು ಬಳಸಿಬಿಟ್ಟು ನಾನು ಯಾವ ರೀತಿ ಹೋಳಿಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಇದಕ್ಕೆ ಯಾವುದೇ ರೀತಿ ಮೈದಾ ಹಾಕಿಲ್ಲ ಹಾಗೂ ಬೇಳೆನೂ ಹಾಕಿಲ್ಲ. ಈ ರೀತಿ ಹೋಳಿಗೆ ಶುಗರ್ ಪೇಷಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಜೀರ್ಣಕ್ರಿಯೆ ಸಮಸ್ಯೆ ಇರೋರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ನಾವು ಹೆಲ್ತಿಯಾಗಿರೋ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ಹೇಳಿ ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ, 2 ಬಟ್ಲು ನಾನು ಗೋಧಿ ಹಿಟ್ಟನ್ನು ತಗೊಂಡು ಆ ಗೋಧಿ ಹಿಟ್ಟಿಗೆ ಚಿಟಿಕೆ ಅರಿಶಿನ, ಹಾಗೆ ಚಿಟಿಕೆ ಉಪ್ಪು, ಒಂದು ಸ್ವಲ್ಪ 1 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಹಾಗೆ 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪನ ಮಾತ್ರ ನೀವು ತಪ್ಪದೇ ಯೂಸ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ತುಪ್ಪನ ಇದನ್ನೆಲ್ಲದನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಂಡ್ಬಿಡಿ. ಹೆಚ್ಚು ಬಡ್ದು ಎತ್ತಿ ಹಾಕಿ ಹಿಟ್ಟನ್ನು ಕಲಿಸ್ಬೇಡಿ. ಇದೇ ರೀತಿ ಸ್ಮೂತಾಗಿ ತುಂಬ ಹದವಾಗಿ ಹಿಟ್ಟನ್ನು ಕಲಿಸ್ತಾ ನೀವು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ಬಿಡಿ. 2 ಬಟ್ಲು ಹಿಟ್ಟನ್ನು ತಗೊಂಡ್ರೆ ಅದಕ್ಕೆ 1 ಬಟ್ಲು ನೀರು ಸಾಕಾಯಿತು ನನಗೆ. ಇದೇ ರೀತಿ ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಬಿಡಿ. ಈ ರೀತಿ ಕಲಿಸಿದ ಹಿಟ್ಟನ್ನು ಯಾವ ರೀತಿ ಇಡೋದ್ರಿಂದ ಸ್ಮೂತ್ನೆಸ್ ಬರುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಕಲಿಸಿದ ಹಿಟ್ಟನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಕವರಲ್ಲಿ ಹಾಕಿಬಿಟ್ಟು ನಾವು ಇದನ್ನು ಮುಚ್ಚಿ ಇಡೋದ್ರಿಂದ, ನಾನು ತೋರಿಸ್ತೀನಿ ವಿಡಿಯೋದಲ್ಲಿ, ಮುಚ್ಚಿ ಇಡೋದ್ರಿಂದ ಇದು ತುಂಬ ಸ್ಮೂತಾಗಿ ಬರುತ್ತೆ. ನೋಡಿ, ನಾನು ಎಣ್ಣೆನ ಗಾಣದಿಂದ ತೆಗೆದಂತಹ ಶುದ್ಧವಾದ ಗಾಣದ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುದ್ಧವಾದ ಗಾಣದ ಎಣ್ಣೆನ ಬಳಸಿ. ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು ತುಂಬ ಬರ್ತಾ ಇದೆ. ಗಾಣದ ಎಣ್ಣೆನ ದಯವಿಟ್ಟು ಹೇಳ್ತಾ ಇದ್ದೀನಿ, ಗಾಣದಿಂದ ತೆಗೆದಂತಹ ಎಣ್ಣೆನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಕವರ್ ತಗೊಂಡ್ಬಿಟ್ಟು ನಾವು ಕಲಸಿದಂತಹ ಹಿಟ್ಟನ್ನು ಗಾಳಿ ಹೋಗದೆ ಇರೋ ಥರ ನೀಟಾಗಿ ಈ ರೀತಿ ಮುಚ್ಚಿಟ್ಬಿಡೋಣ. ಇದರಿಂದ ಹಿಟ್ಟು ತುಂಬ ಸ್ಮೂತಾಗಿ ಬರುತ್ತೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿ. ಹಿಟ್ಟು ತುಂಬ ಸ್ಮೂತಾಗಿ ಬರಲಿಕ್ಕೆ ಗೋಧಿ ಹಿಟ್ಟು ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ, ಹಾಗಿದ್ರೆ ನಾವು ಇವಾಗ ಗೆಣಸಿನ ಹೂರಣನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೀವು ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಗೆಣಸನ್ನು ನಾನು ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಈ ರೀತಿ ಗೆಣಸು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಪಾತ್ರೆಯಲ್ಲಿ ಅದರ ಮುಖದ ಮೇಲೆ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಗೆಣಸು ತುಂಬ ಚೆನ್ನಾಗಿ ಬೇಗ ಬಂದುಬಿಡುತ್ತೆ. ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಒಂದು ತಕ್ಕ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಸ್ಮ್ಯಾಶ್ ಮಾಡಿದರೆ ಕೈಯಲ್ಲಿ ಗೆಣಸು ಈ ರೀತಿ ಇರಬೇಕು ಸ್ಮೂತಾಗಿ. ಈ ರೀತಿ ಬೇಯಿಸ್ಕೊಂಡ್ಬಿಟ್ಟು ಒಂದು ಹೂರಣದ ಕಂಟೈನರಲ್ಲಿ ಇದನ್ನು ನೀಟಾಗಿ ತಿಕ್ಬಿಟ್ಟು ತೊಗೊಂಡ್ಬಿಡಿ. ಒಂದು ಲೋಟ ಅಥವಾ ಚೊಂಬಿನಿಂದ ನೀಟಾಗಿ ತಿಕ್ಕಿದರೆ ನೋಡಿ ನಿಮಗೆ ಎಷ್ಟು ಎಳೆಯಾಗಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ನಮಗೆ ಹೂರಣ ಬರ್ತಾ ಇದೆ. ಬೇಳೆ ಮತ್ತು ಬೆಲ್ಲದ ಹೂರಣನೂ ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದು. ಆ ಬೇಳೆ ಮತ್ತು ಬೆಲ್ಲದ ಸಣ್ಣ ತುಂಡು ಇರೋದ್ರಿಂದ ಕೂಡ ಹೋಳಿಗೆ ಹರಿದು ಬರುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ನೀವು ಇದನ್ನು ಯೂಸ್ ಮಾಡಿ, ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟು ಎಷ್ಟು ಸ್ಮೂತಾಗಿ, ಹೂರಣ ಎಷ್ಟು ಸ್ಮೂತಾಗಿ ಬಂದಿದೆ. ಹಿಟ್ಟಿನ ಥರನೇ ಇದು ತುಂಬ ಹದವಾಗಿ ಬಂದಿದೆ. ಇದನ್ನು ನಾನು ಇವಾಗ ಬೆಲ್ಲ ಹಾಕಿದ್ದೀನಿ. 1 ಕಪ್ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲನ ಕರಗಿಸಿದ್ದೀನಿ. ನೀರು ಅಂದರೆ 2 ಟೇಬಲ್ ಟೀ ಸ್ಪೂನಷ್ಟು ಮಾತ್ರ ಹಾಕಿ, ನಂತರ ಗೆಣಸನ್ನು ಸ್ಮ್ಯಾಶ್ ಮಾಡಿದಂತಹ ಗೆಣಸನ್ನು ಆ ಬೆಲ್ಲಕ್ಕೆ ಹಾಕಿಬಿಟ್ಟು ಬೆಲ್ಲ ಮತ್ತು ಗೆಣಸು ನೀಟಾಗಿ ಹೊಂದ್ಕೊಳ್ಳೋವರೆಗೂ ಈ ರೀತಿ ನೀವು ಕೈ ಆಡಿಸ್ತಾ ಇರಿ. ತಳ ಹತ್ತಲಿಕ್ಕೆ ಬಿಡಬಾರ್ದು ಫ್ರೆಂಡ್ಸ್. ಇದೇ ರೀತಿ ಕೈ ಆಡಿಸ್ತಾ ಇರಿ. ಬೇಕಿದ್ರೆ ನೀವು ಈ ಟೈಮಲ್ಲಿ ಒಂದು 4 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಅಥವಾ 2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಅಡ್ಡಿ ಇಲ್ಲ. ಈ ರೀತಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಏಲಕ್ಕಿ ಮತ್ತು ಸೋಪಿನ ಕಾಳನ್ನು ಕುಟ್ಬಿಟ್ಟು ರೆಡಿ ಮಾಡಿದಂತಹ ಪೌಡ್ರ್ ಇತ್ತು, ಅದನ್ನು ಕೂಡ ನಾನು ಈ ಹೂರಣಕ್ಕೆ ಹಾಕಿದ್ದೀನಿ. ಏಲಕ್ಕಿ ಪುಡಿ ಹಾಕಿಬಿಟ್ಟು ಬೆಲ್ಲದ ಗಂಟುಗಳನ್ನೆಲ್ಲ ಈ ರೀತಿ ಒಡೆದು ನೀಟಾಗಿ ನೀವು
ಹೂಡನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ಗೋಧಿ ಹಿಟ್ಟಿನಿಂದ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಹೋಳಿಗೆ ಆಲ್ರೆಡಿ ತಟ್ಟಿಟ್ಟಿದ್ದೀವಿ ನೋಡಿ ಅಲ್ಲಿ. ನಂತರ ನೋಡಿ ನಾವು ತಯಾರಿಸ್ಕೊಂಡಂತಹ ಗೆಣಸಿನ ಹೂರಣನ ಇಟ್ಬಿಟ್ಟು ನಾವು ಇದಕ್ಕೆ ಸ್ಟಫಿಂಗಿಗೆ ಅದನ್ನ ಇಟ್ಬಿಟ್ಟು ನೀಟಾಗಿ ನೋಡಿ ನಾವು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ರೆಡಿ ಮಾಡಿಕೊಂಡು ಬಾಯಿನ ನೀಟಾಗಿ ಎಲ್ಲ ಕಡೆಯಿಂದನೂ ಕೂಡಿಸ್ಕೊಂಡು ನಾವು ಬಾಯಿ ಕೂಡಿಸ್ಕೊಂಡಿರ್ತೀವಲ್ಲ ಆ ಭಾಗನ ಅಡಿಗೆ ಹಾಕಿಬಿಟ್ಟು, ಅಂದರೆ ಕಲ್ಲು ಅಥವಾ ತಟ್ಟೆ ಅಥವಾ ಮಣೆ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಅಡಿಗೆ ಹಾಕಿಬಿಟ್ಟು ನೀಟಾಗಿ ಕೈಯಿಂದ ಹದವಾಗಿ ತಟ್ಟಿದರೆ ನಮಗೆ ಹೋಳಿಗೆ ರೆಡಿಯಾಗಿ ಬಂದುಬಿಡುತ್ತೆ. ನೋಡಿ ಆಲ್ರೆಡಿ ಒಂದು ಹೋಳಿಗೆ ತಟ್ಟಿದ್ರೆ ನಮ್ಮ ಚಿಕ್ಕಮ್ಮ ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬುರು ಉಬ್ಬಿ ಬರ್ತಾ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಬೇಳೆ ಹೋಳಿಗೆನೂ ಕೂಡ ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಈ ಹೋಳಿಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬೇಳೆ ಹೋಳಿಗೆಗಿಂತನೂ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿತ್ತು. ಬೇಳೆ ಹೋಳಿಗೆನೋ ಅಥವಾ ಹೂರ್ಣದ ಹೋಳಿಗೆನೋ ಅಂತ ಹೇಳಿ ವ್ಯತ್ಯಾಸನೇ ಗೊತ್ತಾಗಲಿಲ್ಲ. ಒಂದೇ ದಿವಸ ಮಾಡಿದ್ದಕ್ಕೆ ನಮಗೆ ಒಂದೇ ತಟ್ಟೆಯಲ್ಲಿ ಇಟ್ಟಿದ್ದು ಕೂಡ ನಮ್ಗೆ ಅದನ್ನೂ ಗೊತ್ತಾಗಲಿಲ್ಲ ಬೇಳೆದು ಯಾವುದು ಹೂರ್ಣದ ಯಾವುದು ಅಂತ ಹೇಳಿ. ಅಷ್ಟು ಚೆನ್ನಾಗಿ ಬಂದಿತ್ತು. ಇದೇ ರೀತಿ ನೀವು ಆರೋಗ್ಯಕರವಾದ ಹೋಳಿಗೆನ ಈ ಸಾರಿ ಯುಗಾದಿ ಹಬ್ಬಕ್ಕೆ ಮಾಡಿ ಊಟ ಮಾಡಿ. ಶುಗರ್ ಪೇಷಂಟ್ಸ್ಗೆ ಈ ರೀತಿ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಹೋಳಿಗೆನ ನೀಡಿ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾರೆಟ್ ಹೋಳಿಗೆನೂ ಕೂಡ ನಾನು ರೆಸಿಪಿನ ನಾಳೆ ಶೇರ್ ಮಾಡ್ಕೊಳ್ತೀನಿ, ಅದನ್ನು ಕೂಡ ನೋಡಿ. ಹೋಳಿಗೆ ಬೇಳೆ ಹೋಳಿಗೆನ ರೆಸಿಪಿನೂ ಹಾಕಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ, ಖಂಡಿತವಾಗ್ಲೂ ಹೋಗಿ ನೋಡಿ. ಇದೇ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಗೆ ಐ ಕಾರ್ಡಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ನಿಮಗೆ ಹೂರ್ಣದ ಹೋಳಿಗೆ ಇಷ್ಟನೋ, ಬೇಳೆ ಹೂರ್ಣದ ಹೋಳಿಗೆ ಒಬ್ಬಟ್ಟು ಅಥವಾ ಗೆಣಸಿನ ಹೋಳಿಗೆ ಇಷ್ಟನೋ, ಕ್ಯಾರೆಟ್ ಹೋಳಿಗೆ ಇಷ್ಟನೋ, ಯಾವ ರೀತಿ ಹೋಳಿಗೆ ಇಷ್ಟ ನಿಮಗೆ, ಇದೇ ರೀತಿ ಆರೋಗ್ಯಕರವಾದ ಗೋಧಿ ಹಿಟ್ಟಿನಿಂದ ಮಾಡಿದ ಹೋಳಿಗೆ ರೆಸಿಪಿಗಳು ಬೇಕಾದಲ್ಲಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಗೋಧಿ ಹಿಟ್ಟಿನ ಎಲ್ಲ ರೆಸಿಪಿಗಳನ್ನು, ಹೋಳಿಗೆ ರೆಸಿಪಿನ ಮಾಡಿ ನಿಮಗೆ ತೋರಿಸಲಿಕ್ಕೆ ತುಂಬಾ ಪ್ರಯತ್ನ ಪಡ್ತೀನಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಸಮೃದ್ಧಿಯನ್ನು ಕೊಟ್ಟು ಆಶೀರ್ವದಿಸಲಿ. ನಿಮ್ಮ ಇಡೀ ವರ್ಷ ಇಡೀ ಜೀವನ ಇದೇ ರೀತಿ ಹೋಳಿಗೆ ಥರ ಸಿಹಿಯಾಗಿ ಕಳೀಲಿ ಅಂತ ಹೇಳಿ ಹಾರೈಸ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.